ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಅನುದಾನಕ್ಕೆ ಈಗ ಬೇಡಿಕೆಯನ್ನ ಇಡ್ತಿದ್ದಾರೆ. ಕೈ ಶಾಸಕ ಉದಯ್ ಕದಲೂರು ನಮಗೆ ಅನುದಾನ ನೀಡಿ ಅಂತ ಅಸಮಾಧಾನ ಮಾತುಗಳನ್ನ ಹೊರಗಾಕಿದ್ರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಬಾಕಿ ಉಳಿದಿದೆ. ಎಸ್ಸಿ ವರ್ಗದ ಜನ ಇರುವಂತಹ ಪ್ರದೇಶ ಅಭಿವೃದ್ಧಿಗೆ ನಮಗೆ ಅನುದಾನಗಳು ಬೇಕು. ನಾವು ನಮ್ಮ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗ್ತಿಲ್ಲ. ನಮಗೂ ಅನುದಾನ ಕೇಳಿ ಕೇಳಿ ಸಾಕಾಗಿದೆ ಅನ್ನೋದಾಗಿ ಶಾಸಕ ಕದಲೂರು ಉದಯ್ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಗಾಕಿದ್ರು. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1536 ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ನಮ್ಗ ತಾಲೂಕಿನಲ್ಲಿ 232 ಗ್ರಾಮಗಳಿವೆ. ಒಕ್ಕಲಿಗರನ್ನ ಬಿಟ್ರೆ ಅತಿ ದೊಡ್ಡ ಸಮಾಜ ಪರಿಶಿಷ್ಟ ಸಮಾಜ. ಇದು ತಲಾ 1.5 ಲಕ್ಷನೂ ಕೂಡ ಒಂದು ಗ್ರಾಮಕ್ಕೆ ಬರಲ್ಲ ಇವ್ರು ಕೊಟ್ಟಿರೋ ಅನುದಾನ. ಈಗಾಗಲೇ ಬಹಳಷ್ಟು ದುರಸ್ತಿ ಆಗಿವೆ ರಸ್ತೆ ಚರಂಡಿಗಳು, ಜೊತೆಗೆ ಬಹಳಷ್ಟು ಅಂಬೇಡ್ಕರ್ ಭವನಗಳು ಆಗ್ಬೇಕಾಗಿದೆ. ಈಗಾಗಲೇ ಅರ್ಧಂಬರ್ಧ ಆಗಿರುವಂತ ಅಂಬೇಡ್ಕರ್ ಭವನ್ಗೂ ಕೂಡ ಸುಮಾರು 100 ಸಲ ಹೋಗಿ ಸಚಿವರು ಕೇಳಿದೀವಿ. ಈಗ ಅದನ್ನ ಮಾಡಿದ್ರೆ ಅಲ್ಲೇನಾದ್ರೂ ಅವರು ಕಾರ್ಯಕ್ರಮ ಮಾಡ್ಕೋತಾರೆ. ಈಗ ಸರ್ಕಾರದಲ್ಲಿ ದುಡ್ಡು ಉಳಿದಿಲ್ಲ, ಸಮುದಾಯ ಭವನ ಸಂಪೂರ್ಣನೂ ಆಗ್ಲಿಲ್ಲ, ಅರ್ಧಂಬರ್ಧ ಇದಾವೆ, ಅವಕ್ಕೂ ಕೊಟ್ಟಿಲ್ಲ. ಬಹಳ ಕಷ್ಟ ಆಗುತ್ತೆ. ನಾವು ದಿನನಿತ್ಯ ಜನರಿಗೆ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ಮತ್ತೆ ಅವ್ರಿಗೆ ಅವರ ಪಾಲು ಏನು ಅನ್ನೋದು ಅವ್ರಿಗೆ ಅರಿವಿದೆ. ಆ ಜನಾಂಗದವ್ರಿಗೆ ದಿನನಿತ್ಯ ನಮ್ಮನ್ನ ಕ್ವಶನ್ ಮಾಡ್ತಾರೆ. ಸಭಾಧ್ಯಕ್ಷರೇ, ಸುಮಾರು 100 ಸಲ ಹೋಗಿ ಕೇಳ್ತಾ ಇದ್ದೀನಿ. ಒಟ್ಟೇನೋ ಸಚಿವರು ಅದ್ರ ಕಡೆ ಗಮನ ಕೊಡ್ತಾನೆ ಇಲ್ಲ. ಜನ ನಮ್ಮನ್ನ ಬಿಡ್ತಾ ಇಲ್ಲ. ದಿನನಿತ್ಯ ಉತ್ತರ ಕೊಡೋಕ್ ಆಗ್ತಾ ಇಲ್ಲ. ದಯಮಾಡಿ ತುರ್ತಾಗಿ ನಮಗೆ ಅನುದಾನ ಬಿಡುಗಡೆಗೊಳಿಸಿ ಕಾಲೋನಿಗಳ ರಸ್ತೆ ಅಭಿವೃದ್ಧಿಗೆ ಮತ್ತೆ ಒಂದಷ್ಟು ಹೊಸ ಅಂಬೇಡ್ಕರ್ ಭವನಕ್ಕೆ ಮತ್ತೆ ಈಗ ಅರ್ಧಂಬರ್ಧ ಕೆಲಸ ಆಗಿರುವಂತ ಒಂದಷ್ಟು ಸಮುದಾಯ ಭವನಗಳನ್ನ ಪೂರ್ಣಗೊಳಿಸ್ಲಿಕ್ಕೆ ತುರ್ತಾಗಿ ಅನುದಾನ ಬಿಡುಗಡೆಗೊಳಿಸ್ಲಿಕ್ಕೆ ಶಿಫಾರಸ್ ಮಾಡಬೇಕು ಅಂತ ಈಗ ಮಂಜೂರಾಗಿರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀವಿ. ಹೊಸ ಕಾಮಗಾರಿಗಳಿಗೆ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಅದರ ಪ್ರಯಾರಿಟಿ ಮೇಲೆ ಎಷ್ಟು ಕೊಡಕ್ಕಾಗುತ್ತೆ ಖಂಡಿತವಾಗಿ ಪರಿಶೀಲನೆ ಮಾಡ್ತೀವಿ. ಈ ಅನುದಾನ ಕೊಡ್ತಿಲ್ಲ, ಜನ ನಮ್ಮನ್ನು ಬಿಡ್ತಿಲ್ಲ ಅಂತ ಈ ಹಿಂದೆ ಸಿಎಂ ಅವರ ಆಪ್ತ ಸಲಹೆಗಾರರಿಂದ ಹಿಡಿದು ರಾಜು ಕಾಗೆಯನ್ನು ಹಿಡಿದು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಅಂತೂ ಮೊದಲಿಂದನೂ ಇತ್ತು, ಈಗ ಮತ್ತೊಂದು ಆ್ಯಡ್ ಆಯ್ತು ಅಷ್ಟೇ. ಈ ಉದಯ್ ಕದಲೂರು ಏನಿದ್ದಾರೆ, ಇವ್ರಿಗೆ ಇಷ್ಟು ಅಂದರೆ ಸ್ವಪಕ್ಷದಲ್ಲೇ ಅಧಿಕಾರದಲ್ಲಿದ್ದು ಕೂಡ ಇವರಿಗೆ ಅನುದಾನ ತಗೊಳಕ್ಕಾಗ್ತಾ ಇಲ್ಲ ಅಂತಂದರೆ ಈ ಸಮಯ ಅಂದರೆ ಗ್ಯಾರಂಟಿ ಹುಟ್ಟುಕೊಂಡ ನಂತರದಲ್ಲಿ ಚುನಾವಣೆಗೆ ಆಯ್ಕೆಯಾದವ್ರು ಇದಾರಲ್ಲ, ಹೌದು, ಆ BJP ಪಕ್ಷದವರು JDS ಪಕ್ಷದವರು ಶಾಸಕರು ಇದಾರಲ್ಲ, ಅವರೇ ಪಾಪಿಗಳು ಅಂತ. ಇವ್ರಿಗೇ ತಗೊಳಕ್ಕಾಗದಿರೋದು ಪಾಪ, ಅವ್ರು ಎಲ್ಲಿ ಹೋಗಿ ನಿಂತ್ಕೊಂಡು ತಗೋಬೇಕು ಅಂತಾರೆ ಅಂತ ಪಕ್ಷದವರೇ ಹೋಗಿ ಕೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿ, ಅವರು ದಯಾನೀಯ ಪರಿಸ್ಥಿತಿಲಿ ಇದ್ದೀನಿ ಅಂತ ಹೇಳ್ತಾರೆ. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳನ್ನು ತೋರಿಸ್ಕೊಂಡು ಕಾಲೋನಿಗಳ ಉದ್ಧಾರಕ್ಕೆ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಇವರು ಸಾವಧಾನವಾಗಿ ಉತ್ತರ ಕೊಟ್ಕೊಂಡು ಬಂದರು. ಈಗ ಆಗಿರೋದಕ್ಕೇನೋ ಒಂದಷ್ಟು ಮಾಡಿಕೊಡ್ತೀವಿ, ಅದಾದ ನಂತರದಲ್ಲಿ ಈ ನಿಮ್ಮ ಹೊಸ ಯೋಜನೆಗಳಿಗೆ ನೋಡೋಣ, ಅದಕ್ಕೆ ಏನು ಮಾಡಬೇಕು ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಸಾರ್ವಜನಿಕವಾಗಿ ಬಂದರೆ ಶಾಸಕರಿಗೆ ಏನೇನು ತೊಂದರೆ ಆಗುತ್ತೆ, ಕ್ಷೇತ್ರದಲ್ಲಿ ಜನ ಅವ್ರಿಗೆ ಏನು ಕೇಳ್ತಾ ಇದ್ದಾರೆ, ಹೌದು, ನಿಮ್ಮ ಗ್ಯಾರಂಟಿಯಿಂದಾಗಿ ನಮಗೆ ಏನೇನು ತೊಂದರೆ ಆಗ್ತಾ ಇದೆ, ನಮ್ಮ ಅನುದಾನಗಳು ನಾವು ಅಲ್ಲಿ ಕ್ಷೇತ್ರಕ್ಕೆ ತಗೊಂಡು ಹೋಗದೇ ಇದ್ದಾಗ ಕ್ಷೇತ್ರದ ಜನ ನಮ್ಮನ್ನು ನೆಕ್ಸ್ಟು ಇನ್ನೊಂದು ಮುಂದಿನ ಚುನಾವಣೆಗೆ ನಾವು ಯಾವ ಮುಖ ಹೊತ್ಕೊಂಡು ಹೋಗಬೇಕು ಅನ್ನುವಂಥದ್ದು ಈ ಉದಯ್ ಕದಲೂರು ಸೇರಿ ಒಂದಷ್ಟು ಸ್ವಪಕ್ಷದಲ್ಲೇ ಇದೆ ಶಾಸಕರ ಗೋಳು. ನಿಮ್ಮ ಯೋಜನೆಗಳ ಅನುದಾನಕ್ಕೆ ಮೀಸಲಿಟ್ಟ ಹಣದ ಕೊರತೆಯಿಂದಾಗಿ ನಮ್ಮ ಅನುದಾನಗಳನ್ನು ಕಿತ್ತು ಎಲ್ಲಿಂದೋ ಕಿತ್ತು ಏನೇನೋ ಮಾಡೋಕೆ ಹೊರಟ್ರು. ಹೌದು, ಬೊಕ್ಕಸ ಎಲ್ಲ ಖಾಲಿಯಾಗಿ ಕೂತ್ಕೋತು. ಇವತ್ತು ಶಾಸಕರು ಕ್ಷೇತ್ರದಲ್ಲಿ ತಿರುಗಾಡೋದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಯಾವ ಅನುದಾನಗಳು ಅವ್ರಿಗೆ ಸಿಗದೇ ಇರೋ ರೀತಿ ಅವರು 100 ಕೋಟಿ 100 ಸರಿ ಕೇಳಿದ್ದೀನಿ, ಯಾರು ಕೊಡ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂತ ಹೇಳ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಒಂದರದ್ದು ಮಾತ್ರ ಅಲ್ಲ, ಇದು ಎಲ್ಲ ಇಲಾಖೆಯಲ್ಲೂ ಇದೇ ಗೋಳು. ಯಾವ ಕಾರ್ಯ ಕಾಮಗಾರಿಗಳು ನಡೆದೇ ಇಲ್ಲ. ಕ್ಷೇತ್ರದ ಶಾಸಕರು ಯಾರಿಗೂ ಮುಖ ಹೊತ್ಕೊಂಡು ತಿರುಗಾಡಕ್ಕಾಗ್ತಾ ಇಲ್ಲ. ಈ ಸಮಯಕ್ಕಾದ್ರಲ್ಲ ಶಾಸಕರುಗಳು ಅವ್ರು ಪಾಪಿಗಳು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇವ್ರಿಗೆ ಹೋಗಿ ಕೇಳೋದಕ್ಕಾಗೋದಿಲ್ಲ. ಇನ್ನು ಅವ್ರು ಹೋಗಿ ಎಲ್ಲಿ ನಿಂತ್ಕೊಂಡು ಕೇಳಬೇಕು, ಮತ್ತು ಯಾವ ನೈತಿಕತೆನೂ ಇಲ್ಲ, ಆಧಾರನೂ ಇಲ್ಲ ಅವ್ರ ಹತ್ರ. ಹೌದು, ಕೇಳೋದಕ್ಕೆ ಆಗೋದಿಲ್ಲ. ಒಂದು ಬೇರೆ ಪಕ್ಷ ಹೋಗಿ ಹೆಂಗೆ ಕೇಳ್ತೀರಿ, ಇವರು ಕೊಡೋದಕ್ಕೆ ಮನ್ಸಿದ್ರು ಇಲ್ಲ ಅಂತ ಒಂದು ಲೆಕ್ಕಕ್ಕೆ, ಯಾಕಂದ್ರೆ ಇವ್ರ ಹತ್ರ ಇಲ್ಲ ಕೊಡೋದಕ್ಕೆ, ಎಲ್ಲವೂ ಹಂಚು ಕೂತ್ಕೊಂಡಿದೆಯಲ್ಲ.
ಹಾಗಾಗಿ ಇವ್ರು ಉದಯ ಕದ್ಲೂರ್ದು ಒಬ್ರದಲ್ಲ, ಇದು ಇಡೀ ರಾಜ್ಯದ ಉದ್ದಗಲಕ್ಕಿರೋ ಶಾಸಕರ ತೊಂದರೆ. ಇದು ಅವ್ರ ಪಕ್ಷ ಇವ್ರ ಪಕ್ಷ ಅನ್ನುವಂಥದ್ದೆಲ್ಲ ಎಲ್ಲ ಶಾಸಕರಿಗೆ, ಅಂದರೆ ಈ ಆಪ್ತ ಶಾಸಕರನ್ನು ಹೊರತುಪಡಿಸಿ ಮಿಕ್ಕೆಲ್ಲರ ಸಮಸ್ಯೆ ಉದಯ ಕದ್ಲೂರು ಇವತ್ತು ಮಾತಾಡ್ದಂಗೆ. ಹೌದು. ನಿಮಗೆ ಆ ಸದನದೊಳಗಡೆ ಇವತ್ತೇನು ಒಬ್ಬ ಶಾಸಕ ನಮ್ಮ ಸರ್ಕಾರದ ವಿರುದ್ಧನೇ ಮಾತಾಡ್ತೇನೆ ಅನ್ನುವಂಥ ಕಾನ್ಸೆಪ್ಟ್ ಏನು ಬಂತು, ಅವ್ರ ಮೇಲೆ ಶಿಸ್ತು ಕ್ರಮಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಇವತ್ತೇನೋ ಮಾಡ್ಬಿಡ್ತಾರೆ, ಅದಕ್ಕೆ ಹೋಗ್ತಾರೆ ಈಗ. ಆದರೆ ಆ ಕ್ರಮದ ಅಡಿಯಲ್ಲಿ ಅವ್ರದ್ದೇನೋ ಒಂದು ಹಕ್ಕನ್ನು ಕಿತ್ಕೊಂಡಂಗಾಯ್ತು. ಹೌದು, ನಿಜಕ್ಕೂ ಅವ್ರು ಮಾತಾಡಿರೋದು ಏನಿದೆಯೋ ಆ ಶಾಸಕನ ಗೋಳೇನಿದೆ ಅದನ್ನು ತೋಡ್ಕೊಂಡಿದ್ದಾರೆ. ಸಮಯ ಸಂದರ್ಭನೋ ಇನ್ನೊಂದು ಮತ್ತೊಂದು ಪಕ್ಷ ನಿರ್ಧರಿಸುತ್ತೆ. ಹೌದು. ಆದರೆ ಬೇರೆ ಪಕ್ಷದವ್ರ ಕತೆಗಳನ್ನು ಸೇಮ್ ಇದೆ. ಹೌದು. ಇವ್ರಿಗೆ ₹1 ಕೊಟ್ಟರೆ ಅವ್ರಿಗೆ ಏನೂ ಕೊಟ್ಟಿರಲ್ಲ. ಸೊ ಅವ್ರುಗಳು ಎಲ್ಲಿ ಗೋಳು ತೋಡ್ಕೋಬೇಕು, ಅವ್ರು ಎಲ್ಲಿ ಮಾತಾಡ್ಕೋಬೇಕು, ಇದ್ರ ಬಗ್ಗೆ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು, ಆಗುತ್ತೆ. ಬೆಂಗಳೂರು ನಗರವೂ ಸೇರಿದಂತೆ ಈಗಾಗಲೇ ಮುನಿರತ್ನ ಅಂತ ಅವ್ರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರು ಕೂಡ ಇನ್ನೂ ಧ್ವನಿ ಎತ್ತುತ್ತಾರೆ. ಆ ಥರದ ಶಾಸಕರು ಏನು ಟಾರ್ಗೆಟೆಡ್ ಶಾಸಕರು ಅಂತೀವಿ, ಆ ಟಾರ್ಗೆಟೆಡ್ ಶಾಸಕರು ಎಲ್ಲರೂ ಕೂಡ ಮತ್ತೊಂದು ರೌಂಡ್ ಬೀದಿಗೆ ನಿಂತ್ಕೋತಾರೆ. ಕ್ಷೇತ್ರದ ಬೇರೆ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿ ಸಮಸ್ಯೆ ಇದ್ದಾವೆ. ಶಾಸಕರಿಗೆ ಅನುದಾನ ಇಲ್ಲದೆ ಇದ್ದಾಗ ಅವರು ಆ ಕ್ಷೇತ್ರದ ಕುಂದುಕೊರತೆಗಳನ್ನು ಏನು ಅಂತ ಬಗೆಹರಿಸೋಕ್ಕಾಗುತ್ತೆ. ಹಾಗಾಗಿ ಮತದಾರರು ಅವ್ರ ಮೇಲೆ ದಂಗೆ ಹೇಳೋದಕ್ಕಿಂತ ಮೊದಲು ಅವ್ರು ಎಚ್ಚೆತ್ಕೊಂಡು ಇಲ್ಲಿ ಬಂದೇನೋ ಕೂತ್ಕೋತಾರೆ. ಹೌದು. ಎಸ್, ನಮ್ಮ ಗೋಳು ಕೇಳೋರು ಯಾರು ಅಂತ ಇವಾಗ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ವಿಲ್ ಸಿ ಮುಂದೆ ಏನಾಗುತ್ತೆ ಅಂತ.